ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿಯಲ್ಲಿ ನಡೆದಿರುವಂಥ ಘಟನೆ. ಫಾರ್ಮ್ ಹೌಸ್ ಪಕ್ಕದಲ್ಲಿ ರಕ್ತಕಾರಿ ಮ್ಯಾನೇಜರ್ ಸತ್ತಿದ್ದು. ಸೊ ಬಗ್ಗನದೊಡ್ಡಿಯಲ್ಲಿ ದರ್ಶನ್ಗೆ ಸೇರಿದಂಥ ದುರ್ಗಾ ಫಾರ್ಮ್ ಹೌಸ್. ಆ ಫಾರ್ಮ್ ಹೌಸ್ನಲ್ಲಿ ಮ್ಯಾನೇಜರ್ 10 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಫಾರ್ಮ್ ಹೌಸ್ ಇದು. ಸೊ ದರ್ಶನ್ ಫಾರ್ಮ್ ಹೌಸ್ನ ಮ್ಯಾನೇಜರ್ ರಕ್ತಕಾರಿ ಸಾವನ್ನಪ್ಪಿದ್ರು. ಡೆತ್ ನೋಟನ್ನು ಕೂಡ ಏನಾದರೂ ಬರೆದಿಟ್ಟಿದ್ರಾ ಏನು ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ಅದು ಎಲ್ಲವೂ ಕೂಡ ಆಚೆ ಬರ್ತಾ ಇದೆ. ಶ್ರೀಧರ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ಗೊತ್ತಿಲ್ಲ, ಮಾನಸಿಕ ಖಿನ್ನತೆಯಿಂದ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು. ಸೊ ಹೀಗೆ ಒಂದೊಂದೇ ಆಚೆಗಳು ಬರೋಕ್ಕೆ ಶುರುವಾಗುತ್ತೆ ಏನೇನು ಆಗಿದೆ ಅಂಥೇಳಿ. ಇನ್ನೊಬ್ರು ಯಾರೋ ಸಿಕ್ಕಿಲ್ಲ ಮ್ಯಾನೇಜರು, ಅವರು 6 ವರ್ಷ ಆಗೋಯ್ತು, ನಾಪತ್ತೆ ಆಗಿಬಿಟ್ಟಿದ್ದಾರೆ. ಇವ್ರ ಮೇಲೆ ಎಲಿಗೇಷನನ್ನು ಮಾಡಿದ ನಂತರ ಅವ್ರು ಎಲ್ಲಿ ಹೋದ್ರು, ಏನಾದರೂ ಇವರು ದುಡ್ಡನ್ನು ತಿಂದರು ಅಂತ ಆರೋಪ ಇತ್ತು. ಬಟ್ ಅವರು ನಾಪತ್ತೆ ಆಗೋಗ್ಬಿಟ್ಟಿದ್ದಾರೆ.